मद्वैतपूर्णं परं निर्गुणं निर्विशेषं निरेहं परब्रह्मरूपं गणेशं भजेमा अजं निर्विकल्पं निराकारमेकं निरानन्दमानन्दं मद्वैतपूर्णं गुणातीतमानं चिदाभासकं ज्ञानगम्यं गणेशं मुनिध्येयमाकाश रूपं परेशं परब्रह्मरूपं गणेशं भजेमा अजं निर्विकल्पं निराकारमेकं निरानन्दमानन्दं मद्वैतपूर्णम्। ಎಲ್ಲರಿಗೂ ನಮಸ್ಕಾರ. ಶಾಲೆಯ ಮುಖ್ಯಸ್ಥರಾದ ಶ್ರೀಮತಿ ಇಂದ್ರ ಮೇಡಮ್ ಅವರಿಗೂ ಹಾಗೂ ಶಾಲೆಯ ಸಿಬ್ಬಂದಿ, ಶಿಕ್ಷಕರು ಮತ್ತು ಶಿಕ್ಷಾರ್ಥಿಗಳಿಗೂ ಎಲ್ಲರೂ ನಾನು ನಮಿಸುತ್ತಾ, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಂದರೆ ಸಹಜವಾಗಿ ಗೊತ್ತಾಗೋದು ಅಂತ ಅಂದ್ಕೊಳ್ತೀವಿ. BJP ಅಂತ ಕರೀತೀವಿ ಅಲ್ವಾ? BJP ಗೊತ್ತಾ? ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಂಥವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ ಹೇಳಿ ಹಿಂದೆ ನಮ್ಮ ಹಿರಿಯರಿದ್ದು. ಜೂನ್ 23ನೇ ತಾರೀಕು ಅವರು ನಿಧನ ದಿನ ಆದರೆ ಜುಲೈ 6ನೇ ತಾರೀಕು ಜನ್ಮದಿನ. ಅದಕ್ಕೆ ಶ್ರೀಮಂತ ನರೇಂದ್ರ ಮೋದಿ ಅವರು ಅವರ ಪುಣ್ಯತಿಥಿ ಮತ್ತು ಜನ್ಮದಿನದ ಅಂಗವಾಗಿ ಇಡೀ ದೇಶದಲ್ಲಿ ಎಲ್ಲಿ ಗಿಡಗಳನ್ನು ಪೋಷಣೆ ಮಾಡುವಂಥ ಸ್ಥಳಗಳಿದೆಯೋ ಅಲ್ಲೆಲ್ಲ ಗಿಡಗಳನ್ನು ನೆಟ್ಟು ಒಂದು ಪರಿಸರ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ನಮಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ ಈ ಭಾಗದ ನಮ್ಮ ಮುಖಂಡರುಗಳ ಸಹಯೋಗದೊಂದಿಗೆ ಕೇಳಿದ್ವಿ ಎಲ್ಲಿ ಇರ್ಬೋದು ಅಂತ. ಕೇಂಬ್ರಿಡ್ಜ್ ಶಾಲೆಯಲ್ಲಿ ಗಿಡಗಳನ್ನು ನೆಟ್ಟರೆ ಅವರು ಪೋಷಣೆ ಮಾಡ್ತಾರೆ ಅಂತ ಹೇಳಿದ್ರು. ಅದರಿಂದ ಅಲ್ಲೇ ಜೋಡಿಸಿ ಕಾರ್ಯಕ್ರಮನ ಅಂತ ಹೇಳಿದ್ರು. ಮತ್ತೆ ಮೇಡಮ್ ಅವರು ನಮಗೆ ಮೊದಲಿಂದ ಚಿರಪರಿಚಿತಿದ್ರು. ನಾನು ಶಾಲೆ ನೋಡಿಲ್ಲ, ಎಲ್ಲ ಕೆಲಸಗಳು ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ನಾವಿಲ್ಲಿ ಬಂದ್ವಿ. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಏನು 1947ರಲ್ಲಿ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತೀವಲ್ಲ, ಅದು ಎಲ್ಲಿಂದ ಬಂತು ಏನು ನನಗೆ ಗೊತ್ತಿಲ್ಲ. ಒಟ್ಟು 1947ರಲ್ಲಿ ಸ್ವಾತಂತ್ರ್ಯ ಬಂತು ಅಂತ ನಾವೇನು ತಿಳಿದಿದ್ದೀವಿ. ಆ ಸಂದರ್ಭದಲ್ಲಿ ದೇಶಕ್ಕೊಂದು ಸರ್ಕಾರ ಬೇಕಾಗಿರ್ತದೆ, ಆಗ ಚುನಾಯಿತ ಆಗಿರಲಿಲ್ಲ. ಚುನಾಯಿತ ಅಂದ್ರೆ ಈಗ ಎಲೆಕ್ಷನ್ ನಡೀತಾರೆ, ಎಲೆಕ್ಷನ್ ನಡೀತೇನೆ. ನೆಹರು ಅವರ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೈಗಾರಿಕಾ ಮಂತ್ರಿಯಾಗಿರ್ತಾರೆ. ಅಂದ್ರೆ ಚುನಾವಣೆ ನಡೆದಿದ್ದಿಲ್ಲ. ಚುನಾವಣೆ ನಡೆದಿದ್ದು 1952 ಇಸ್ವಿಯಿಂದ ಭಾರತದಲ್ಲಿ ಚುನಾವಣೆ ನಡೆದ ದಿನ. ಅಲ್ಲಿಯ ತನಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, ಹೀಗೆ ಅನೇಕಗಳ ಹಿರಿಯರ ಒಕ್ಕೂಟ ಸೇರಿ ಒಂದು ದೇಶದಲ್ಲಿ ಒಂದು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಆ ಸರ್ಕಾರದ ಮುಖ್ಯಸ್ಥರಾಗಿ ನೆಹರು ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಈ ದೇಶ ಅಂದ್ಮೇಲೆ ಒಂದೇ ನಮಗೆಲ್ಲ ಯಾವ ದೇಶದವರಪ್ಪ ನೀವು ಅಂತ ಹೇಳಿದ್ರೆ ಅಲ್ಲಿ ಹೇಳೋದು ನಾವು ಇಲ್ಲಿ ಭಾರತ ದೇಶದವರು ಅಂತ ಹೇಳ್ತೀವಿ. ನೀವು ಪ್ರಧಾನಮಂತ್ರಿ ಯಾರು ಅಂತ ಹೇಳಿದ್ರೆ ಅಂದು ಯಾರಿದ್ರು, ಇಂದು ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ, ಅದ್ರ ಬಗ್ಗೆ ನಾವು ಹೇಳುವಂಥದ್ದು. ಆದರೆ 1947ರಿಂದ 52ರ ಒಳಗಡೆ ಒಂದು ಘಟನೆ ನಡೆಯುತ್ತೆ. ಏನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅದು ತಿರಸ್ಕಾರ ಮಾಡಿದ್ದಾರೆ. ಏನು ವಿಷಯ ಅಂದ್ರೆ, ನಮ್ಮ ದೇಶದಲ್ಲಿ ಒಂದೇ ಧ್ವಜ, ಒಂದೇ ಪ್ರಧಾನಿ, ಒಂದೇ ಸಂವಿಧಾನ ಇರಬೇಕು ಅನ್ನೋದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಮತ್ತು ನಮ್ಮಂತ ಎಲ್ಲ ಭಾರತೀಯ ದೇಶಭಕ್ತರ ಆಟಗಳು ಒಂದೇ ಇರ್ತದೆ. ಆದರೆ ಅವತ್ತಿನ ಸರ್ಕಾರ, ಅವತ್ತಿನ ಪ್ರಧಾನಮಂತ್ರಿಗಳಾದ ಶ್ರೀ ನೆಹರೂರವರು ಕಾಲದಲ್ಲಿ ಕಾಶ್ಮೀರ ಮತ್ತೆ ಏನು ನಮ್ಮದೇ ಅಂಗ ಆಗುವಂತ ಕಾಶ್ಮೀರಕ್ಕೆ ಅಲ್ಲೊಂದು ಪ್ರಧಾನಮಂತ್ರಿ, ಅಲ್ಲೊಂದು ಧ್ವಜ, ಅಲ್ಲೊಂದು ಸಂವಿಧಾನ ಇರ್ತದೆ. ಅಂದ್ರೆ ನಮ್ಮ ಜೊತೆಗೆ ಇರ್ತಕ್ಕಂಥವ್ರು, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ದೇಶದೊಳಗೆ ಇರ್ತಕ್ಕಂಥದ್ದು 2 ಪ್ರಧಾನಮಂತ್ರಿ ಇರ್ತಾರೆ. ಈ ಕ್ಯಾಬಿನೆಟ್ ಮಂತ್ರಿ, ಕ್ಯಾಬಿನೆಟ್ ಸಭೆ ನಡೀಬೇಕಾದ್ರೆ ಹೇಳ್ತಾರೆ ಯಾರ ಕ್ಯಾಬಿನೆಟ್ ಅಲ್ಲಿ ಕೈಗಾರಿಕಾ ಮಂತ್ರಿ ಆಗಿದ್ರು. ಜವಾಹರ್ಲಾಲ್ ನೆಹರು ಅವರ ಕ್ಯಾಬಿನೆಟ್ ಅಲ್ಲಿ ಕೈಗಾರಿಕಾ ಮಂತ್ರಿ ಆಗಿದ್ರು ಅಲ್ವಾ? ಗುಡ್, ನೀವೆಲ್ಲ ಭಾಷಣ ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ. ಜೊತೆಗೆ ಒಂದು ವಿಚಾರವನ್ನ
ಸಿದ್ದರಾಜು ಸರ್ ಹೇಳಿದ್ರು ಏನಂತ, ನಮ್ಮ ಭಾರತ ದೇಶದಲ್ಲಿ ರಾಮಾಯಣ ಮಹಾಭಾರತ ನಡೆದಿದೆ ಅಲ್ವಾ, ವೇದ ಉಪನಿಷತ್ಗಳು ನಡೆದಿದೆ ಅಂತ. ಆದರೂ ಕೂಡ ನಾವು ಪಾಶ್ಚಾತ್ಯ ರಾಷ್ಟ್ರಗಳಿಗಿಂತ ಬಹಳ ಹಿಂದೆ ಇದ್ದೀವಿ. ಯಾಕೆ? ನಿಜವಾಗಿ ಹೇಳ್ಬೇಕಂದ್ರೆ ವೈಜ್ಞಾನಿಕ ಮನೋಭಾವನೆ ಮೊದಲು ಭಾರತ ದೇಶಕ್ಕೆ ಯೋಗದ ತವರು ಭಾರತ, ವಿಜ್ಞಾನದ ತವರು ಭಾರತ, ಹೀಗೆಲ್ಲ ಆಗಿದ್ರು ನಾವು ಯಾಕೆ ಪಾಶ್ಚಾತ್ಯರ ಜೊತೆ ಒಂದು ಉತ್ತಮವಾದ ಕಾಂಪಿಟೇಷನ್ ಅನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಅವ್ರು ಹೇಳಿದ್ರು ತಿಳಿಸ್ಕೊಂಡ್ರಿ ಅಲ್ವಾ ನೀವು? ಕವಿ ಒಂದ್ ಕಡೆ ಹೇಳ್ತಾರೆ, ಮೂರು ಸಾಗರ ಹಲೋ, ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಕಿವಿ ಹಿಮಾಲಯವಿದ್ದರೆ, ವೇದವಿದ್ದರೆ ಗೀತೆ ಇದ್ದರೆ ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ ಅಲ್ವಾ? ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ಇಷ್ಟೊಂದೆಲ್ಲ ಉನ್ನತವಾದ ಹೆಸರಿದೆ, ಘನತೆ ಇದೆ ನಮ್ಮ ದೇಶಕ್ಕೆ, ಆದ್ರೂ ಕೂಡ ನಾವು ಮನೆಯ ಮಕ್ಕಳು ಏನ್ ಮಾಡ್ತಾ ಇದ್ದೀವಿ? ಮಲಗಿ ನಿದ್ದೆ ಮಾಡ್ತಾ ಇದ್ದೀವಿ. ಆ ನಿದ್ದೆಯಿಂದ ಎದ್ದೇಳಿಸ್ಬೇಕು. ಇಂತಹ ಕಾರ್ಯಕ್ರಮಗಳು ಅನೇಕ ನಡೀಬೇಕು. ನಿಮ್ಮಂತಹ ಯುವ ಜನತೆಯಲ್ಲಿ ಅದರ ಬೀಜ ಮೊಳಕೆ ಹೊಡಿಬೇಕು. ನಾವು ಮತ್ತೆ ನಮ್ಮ ದೇಶದ ಪರಂಪರೆಯನ್ನ ಎತ್ತಿ ಹಿಡಿಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನ ಕುಳಿತು ಆಲಿಸಿ ತಲೆಯೊಳಗೆ ತುಂಬಿಕೊಂಡ ಅಲ್ವಾ? ಬರೀ ಪುಸ್ತಕದಲ್ಲ, ಮಸ್ತಕದಲ್ಲೂ ತುಂಬಿಕೊಳ್ಬೇಕಲ್ವಾ? ಮಸ್ತಕದಲ್ಲಿ ತುಂಬಿಕೊಂಡು ಅದರ ಅನುಷ್ಠಾನ ಮಾಡಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬುವುದರಿಂದ ವಂದನೆಗಳನ್ನು ಅರ್ಪಿಸುತ್ತಾ, ಇಂತಹ ವಿನೂತನವಾದ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀಲಿಕ್ಕೆ ಅನುವು ಮಾಡಿಕೊಟ್ಟ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿ, ನಿಮ್ಮೆಲ್ಲರ ಸಹಕಾರಕ್ಕಾಗಿ ನಮ್ಮ ಶಾಲೆಯ ಎಲ್ಲ ಉಪಾಧ್ಯಾಯ ವರ್ಗದವರಿಗೂ ಕೂಡ ವಂದನೆಯನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮುಂದೆ ನಾವಲ್ಲಿ ಗಿಡ ನೆಡುವ, ಎಲ್ಲರೂ ಅಲ್ಲಿ ಬರಬೇಕು ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ವಂದನೆ.